Good morning everybody. Welcome to third session. In this session, we will be studying about Dr. S.R. Ranganathan's objectives on library cataloging. Before we could go to this session, let us recap what we studied yesterday, the objectives of Charles Amy Cutter given on library cataloging. According to Charles Amy Cutter, the first objective says to enable a person to find a book of which the author, the title and the subject is known. The second objective tells to show what the library has by a given author on a given subject in the given kind of literature. The third objective states to assist in the choice of the book as to its edition, bibliographically, as to its character, literary or topical. These were the objectives which were given by Charles Amy Cutter in his book Rules for Dictionary Catalog in the year 1876. Now, let us see to Dr. S.R. Ranganathan's objectives. According to Dr. S.R. Ranganathan, he tells if along with the Cutter's objectives, if the cataloger knows the interest of the reader, especially the reader, when they go to the library, they usually go on a search on a specific subject. ಏನು ಮಾಡ್ತೀವಿ, ನಮಗೆ ಆಥರು ಅಥವಾ ಟೈಟಲು ಗೊತ್ತಿಲ್ಲದೆ ಇದ್ರೂ ನಾವು ಯಾವಾಗಲೂ ಏನು ಮಾಡ್ತೀವಿ, ಲೈಬ್ರರಿಗೆ ಹೋದಾಗ ನಮಗೆ ಸಬ್ಜೆಕ್ಟ್ ಅಂತೂ ಗೊತ್ತೇ ಇರುತ್ತೆ. ಸೊ ಯೂಶ್ವಲಿ ರೀಡರ್ goes to a library basically when he knows about the subject. So according to Ranganathan, he tells if the cataloger spreads before the reader the subjects of which he is interested, that is the reader is interested, not only his specific subject but also the subdivisions of the subject, the broader subject of which his specific subject itself is a subdivision. ಸೊ ಇಲ್ಲಿ ರಂಗನಾಥನ್ ಅವ್ರು ಹೇಳ್ತಾರೆ ಅಂತ ಹೇಳಿದರೆ, ಅವ್ರು ಹೇಳೋದು ಒಬ್ಬ ರೀಡರು ಒಂದು ಲೈಬ್ರರಿಗೆ ಹುಡ್ಕೊಂಡು ಬಂದಾಗ ಪುಸ್ತಕಗಳನ್ನು ಅವರ ಸಬ್ಜೆಕ್ಟು ಮಾತ್ರ ಅಲ್ಲದೆ ಆ ಸಬ್ಜೆಕ್ಟಿನ ಸ್ಪೆಸಿಫಿಕ್ ಸಬ್ಡಿವಿಷನ್ಸ್ ಸಬ್ಜೆಕ್ಟ್ಸ್ ಯಾವುದಿದೆ ಮತ್ತು ಆ ಪರ್ಟಿಕ್ಯುಲರ್ ರೀಡರ್ ಹುಡ್ಕೊಂಬರ್ತಾ ಇರುವಂಥ ಸಬ್ಜೆಕ್ಟು ಯಾವ ಬ್ರಾಡರ್ ಸಬ್ಜೆಕ್ಟ್ದು ಸಬ್ಡಿವಿಷನ್ಸ್ ಆಗಿದೆ, ಇಷ್ಟರದ್ದು ಕಲೆಕ್ಷನ್ಸು ನಾವು ಒಟ್ಟಿಗೆ ರೀಡರ್ಸ್ ಮುಂದೆ ಇಟ್ಟರೆ ಆವಾಗ ರೀಡರ್ಸ್ಗೆ ತನ್ನ ಸ್ಪೆಸಿಫಿಕ್ ಸಬ್ಜೆಕ್ಟು ಯಾವುದು ಬಂದಿದ್ದೀನಿ ಅನ್ನೋ ಒಂದು ಐಡಿಯಾ ಅವ್ರಿಗೆ ಬರುತ್ತೆ ಅಂತ ಡಾಕ್ಟರ್ S.R. ರಂಗನಾಥನ್ ಅವರು ಹೇಳ್ತಾರೆ. ಕಟರ್ಸ್ ಆಬ್ಜೆಕ್ಟಿವ್ಸ್ ಜೊತೆಗೆ ಈ ಸಬ್ಜೆಕ್ಟ್ ಸರ್ಚ್ ಏನಿದೆಯಲ್ಲ ಅದು ಕೂಡ ಸೇರಿಕೊಂಡ್ರೆ ರೀಡರ್ಸನ್ನು ನಾವು ಸರ್ವ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಅಥವಾ ಸರ್ವ್ ಮಾಡಲಿಕ್ಕೆ ನಮಗೆ ಬೆಟರ್ಮೆಂಟ್ ಸಿಗುತ್ತೆ ಅಂತ ಹೇಳಿ ಆ ಥರ ಒಂದು ಕ್ಯಾಟಲಾಗಿಂಗ್ ನಾವು ಮಾಡಬೇಕು. ದಟ್ ಇಸ್ ಲೈಬ್ರೇರಿಯನ್ಸ್ ಪ್ರಿಪೇರ್ ಮಾಡಬೇಕು ವಿಚ್ ವಿಲ್ ಸರ್ವ್ ದಿ ರೀಡರ್ಸ್ ಬೆಟರ್ ಅಂತ ಹೇಳಿ ಡಾಕ್ಟರ್ S.R. ರಂಗನಾಥನ್ ಅವರ ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಸರ್ಚನ್ನು ಅಥವಾ ಈ ಪರ್ಟಿಕ್ಯುಲರ್ what do you call it as the objective ಏನು ಹೇಳ್ತಾರಲ್ಲ ಸಬ್ಜೆಕ್ಟ್ ಪ್ರಕಾರ ಹುಡುಕೋದು ಅಂತ ಹೇಳಿ ಅದನ್ನು ಮಾಡಬೇಕು ಅಂತ ಹೇಳಿದರೆ ನಾವು ಕ್ಲಾಸಿಫೈಡ್ ಕ್ಯಾಟಲಾಗಿಂಗ್ ಕೋಡ್ ಮೂಲಕ ಮಾತ್ರ ಸಾಧ್ಯ ಇದೆ ಅಂತ ಡಾಕ್ಟರ್ S.R. ರಂಗನಾಥನ್ ಅವರ ಅಭಿಪ್ರಾಯ. Now when we discuss about the Cutter's objectives, Cutter is of the opinion that it is always better for us to know about the convenience of the readers. ನಾವು ಮಕ್ಕಳೇ, ನಮಗೆ ಗೊತ್ತು ನಮ್ಮ ಲೈಬ್ರರಿಯಲ್ಲಿ ಯಾರು ಬರ್ತಾರೆ ಜಾಸ್ತಿ. ವಿ ನೋ ದಟ್ ಲೈಬ್ರರಿ ಈಸ್ ಅ ಟ್ರಿನಿಟಿ ಆಫ್ 3, ದಟ್ ಈಸ್ ಬುಕ್ಸ್, ರೀಡರ್ಸ್ ಆ್ಯಂಡ್ ದಿ ಸ್ಟಾಫ್, ರೈಟ್? ಸೊ ಇಟ್ ಈಸ್ ಬೆಟರ್ ವಿ give services to the readers first
ಹೌದಾ? ಯೂಶ್ವಲಿ ನಮಗೆ ರೀಡರ್ಸ್ ಇಂಪಾರ್ಟೆಂಟು. ಸೊ ರೀಡರ್ ಸರ್ವೀಸಸನ್ನು ನಾವು ಯೂಶ್ವಲಿ ಕೊಡಬೇಕಾಗುತ್ತೆ. ಸೊ ಹಂಗಾಗಿ ರೀಡರ್ಸ್ಗೆ ನಾವೇನು ಮಾಡಬೇಕು? ಯು ಶುಡ್ ಗಿವ್ ಬೆಟರ್ ಸರ್ವೀಸಸ್. ಸೊ ಅದಕ್ಕೋಸ್ಕರ ರೀಡರ್ಸು ಹ್ಯಾಬಿಚುವಲ್ ವೇ ಆಫ್ ಥಿಂಕಿಂಗ್, ಆಫ್ ಈಸ್ ನೀಡ್ಸ್, ಈಸ್ ಥರ್ಸ್ಟ್ ಫಾರ್ ದಿ ಕ್ವೆಂಚ್ ಆಫ್ ನಾಲೆಡ್ಜ್ ಏನಿದೆ ಅದನ್ನು ನಾವು ಕ್ಯಾಟಲಾಗರ್ಸ್ ತಿಳ್ಕೋಬೇಕಾಗುತ್ತೆ. ಸೊ ಕ್ಯಾಟಲಾಗಿಂಗ್ ಪ್ರಿಪೇರ್ ಮಾಡಲಿಕ್ಕೆ ಮುಂಚೆ ನಾವು ನಮ್ಮ ರೀಡರ್ಸು ನಮ್ಮ ಲೈಬ್ರರಿಗೆ ಬರಬೇಕಾದ್ರೆ ಯಾವ ಅಪ್ರೋಚಲ್ಲಿ ಬರ್ತಾರೆ, ಅವ್ರಿಗೆ ನಾವು ಯಾವ ಥರದ ಕ್ಯಾಟಲಾಗಿಂಗ್ ಕಾರ್ಡ್ಸನ್ನು ಪ್ರಿಪೇರ್ ಮಾಡಿದರೆ ಅವ್ರಿಗೆ ಇನ್ನೂ ಬೆಟರ್ಮೆಂಟಾಗಿ ನಾವು ಸರ್ವ್ ಮಾಡ್ಬೋದು ಅನ್ನೋದು ನಾವು ತಿಳ್ಕೋಬೇಕಾಗುತ್ತೆ. ಸೊ ಯೂಶ್ವಲಿ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ದಿ rules for cataloging, or what do you call it as the objective of cataloging ಏನಿದೆಯಲ್ಲ, that usually will not fit to the practices of the readers. Okay, so what happens here is always there is a conflict between the rules of cataloging and the practices or the convenience of the public. So ನಾವು as a cataloger convenience of the public ಅನ್ನು ಒಳಗೊಂಡು ನಾವು ಕ್ಯಾಟಲಾಗಿಂಗನ್ನು ಮಾಡಬೇಕಾಗುತ್ತೆ. ದಿಸ್ ಇಸ್ ವಾಟ್ ದೇ ಫೀಲ್. ಸೊ ವೆನ್ ವಿ ಟೇಕ್ ಟು ದ ಕನ್ವೀನಿಯನ್ಸ್ ಆಫ್ ದಿ ಪಬ್ಲಿಕ್, it is not necessary that we have to leave all the objectives or the rules and regulations of cataloging anta heli. The convenience of the public and the cataloging objectives should be matched so that the reader also is convinced and also the cataloging objectives are not ಕಾನ್ಫ್ಲಿಕ್ಟೆಡ್. ಈ ಥರ ನಾವು ಕ್ಯಾಟಲಾಗಿಂಗ್ ಕಾರ್ಡ್ಸನ್ನು ಅಥವಾ ಕ್ಯಾಟಲಾಗಿಂಗನ್ನು ಮಾಡಬೇಕು. ಆಬ್ಜೆಕ್ಟಿವ್ಸ್ ಆಫ್ ಕ್ಯಾಟಲಾಗಿಂಗ್ ಈ ಥರ ಇರಬೇಕು ಅಂತ ಹೇಳಿ ಡಾಕ್ಟರ್ ಎಸ್.ಆರ್. ರಂಗನಾಥನು ಕೂಡ ಹೇಳ್ತಾರೆ, ಮತ್ತು ಕಟರ್ ಅವರು ಕೂಡ ಹೇಳ್ತಾರೆ. ದೇರ್ ಇಸ್ ಆಲ್ವೇಸ್ ಅ ಥಿಂಗ್ ದಟ್ the theory always appears out of practice ಅಂತ ಹೇಳಿ. ಸೊ ಕ್ಯಾಟಲಾಗಿಂಗಲ್ಲಿ ಏನೇನೋ ನಾವು ಥಿಯರಿಯಲ್ಲಿ ಕಲಿತಾ ಇದ್ದೀವೋ that has come due to the practices in the olden days where the catalog was to serve as inventory, then it was used for as a retrieval ಟೂಲ್. ಸೊ ಫಸ್ಟು ಅದು ಇನ್ವೆಂಟ್ರಿ ಫಂಕ್ಷನನ್ನು ಮಾಡ್ತಾ ಇತ್ತು. ಈಗ ಕ್ಯಾಟಲಾಗಿಂಗ್ ಏನು ಮಾಡ್ತಾ ಇದೆ? ಇಟ್ ಇಸ್ ಬೋತ್ ಅ ಫೈಂಡಿಂಗ್ ಟೂಲ್ ಆ್ಯಂಡ್ ಆಲ್ಸೋ ಎ ರಿಟ್ರೀವಲ್ ಟೂಲ್. ಅರ್ಥ ಆಗ್ತಾ ಇದೆಯಾ? ಸೊ ದ ಪ್ರಾಕ್ಟೀಸಸ್ always supports the theory, and theory cannot go without practice, and practice cannot go without theory. They go hand in hand. So both are vice versa. You cannot leave the theory and go for practice, or practice and theory. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. So on the basis of this, Dr. S.R. Ranganathan has given his objectives of cataloging in the light of 5 laws of library science. ಮಕ್ಕಳೇ, ನಿಮಗೆ 5 laws of library science ಚೆನ್ನಾಗಿ ಜ್ಞಾಪಕ ಇದೆ, ಹೌದಾ? ಸೊ 5 laws of library science ಅನ್ನು ಹೇಳ್ತೀರಾ? Yes, the 5 laws of library science says books are for use. Books are for use. Every reader his or her book. Every reader his or her book. Every book its reader. Save the time of the reader. Library is a growing organism. Makle, these 5 laws of library science are very, very important laws of library science, without which the library functions does not work. ಆಲ್ ಕ್ಯಾಟಲಾಗಿಂಗ್ ಆಗಿರ್ಬೋದು, ಕ್ಲಾಸಿಫಿಕೇಷನ್ ಆಗಿರ್ಬೋದು, ರೆಫರೆನ್ಸ್ ಸರ್ವಿಸ್ ಆಗಿರ್ಬೋದು, ಅಥವಾ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ನಾವು ಲೈಬ್ರರಿ ಸೈನ್ಸಲ್ಲಿ ಓದಬೇಕಾದ್ರೆ ಇಟ್ ಈಸ್ ಬೇಸ್ಡ್ ಆನ್ ದೀಸ್ 5 laws ಆಫ್ ಲೈಬ್ರರಿ ಸೈನ್ಸ್. Dr. S.R. Ranganathan enunciated these 5 laws of library science in the year 1928, and it was published in the form of a book in 1931. Right? So ಈ 5 laws of library science ಅನ್ನು ನೀವು ಫಸ್ಟ್ ಸೆಮಿಸ್ಟ್ರಲ್ಲಿ ಓದಿದ್ದೀರಾ, ಸೆಕೆಂಡ್ ಸೆಮಿಸ್ಟ್ರಲ್ಲೂ ಓದ್ತಾ ಇರ್ತೀರಾ, ಇನ್ನು ಪುನಃ ಈ ಲಾಸನ್ನು ಓದ್ತಾ ಇರ್ತೀರಾ. ಯಾಕಂದರೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಲಾಸ್ ವಿಚ್ ಇಸ್ ಬೀನ್ used in all the practices of your library science. Based on this law, on the light of this law, Dr. S.R. Ranganathan has explained, or he has written the objectives of library cataloging. ಅದು ಯಾವುದು objectives ಅಂತ ನೋಡೋಣ. So the objectives of Ranganathan's on library cataloging tells you, the first one, disclose to every reader his
or her documents. Secure for every document its reader. Save the time of the reader, and for this purpose save the time of the staff. So these are the objectives which are based on the 5 laws of library science. So here we'll go to the first objective. Disclose to every reader his or her documents. So according to it, Dr. S.R. Ranganathan means cataloging should be in a position to show the location of a book of the reader's choice, which he comes in search of, so that he can get the book of his choice. ಯಾವುದೇ ಒಂದು ಕ್ಯಾಟಲಾಗಿಂಗ್ ಆಗಿರ್ಬೋದು, ಅದು ಆಥರ್ ಕ್ಯಾಟಲಾಗಿಂಗ್ ಆಗಿರ್ಬೋದು, ಟೈಟಲ್ ಕ್ಯಾಟಲಾಗಿಂಗ್ ಆಗಿರ್ಬೋದು, ಸಬ್ಜೆಕ್ಟ್ ಕ್ಯಾಟಲಾಗಿಂಗ್ ಆಗಿರ್ಬೋದು, ಅಥವಾ ಒಂದು ಬೇರೆ ಕ್ಯಾಟಲಾಗಿಂಗ್ ಆದರೂ ಇರ್ಬೋದು, ದಟ್ ಶುಡ್ be prepared in such a way that it should disclose the whole collections of the library, so that the reader can get his book. When he comes to the library, he should be satisfied to get whatever he wants in the form of documents to quench his knowledge. Idanne Dr. S.R. Ranganathan disclose to every reader his or her documents anta helidare. Then next, secure for every document its reader. Secure for every document its reader. So here he tells every document should get its reader. So here it means when you go to the second and the third law, it tells that each and every person should utilize the resources of the library. ಅಂದರೆ ಈ ಎರಡು ಆಬ್ಜೆಕ್ಟಿವ್ಸ್ ಏನಿದೆಯೋ ಅದು ಫಸ್ಟ್ ಲಾ ಅನ್ನ ಮತ್ತೆ ಸೆಕೆಂಡು ಥರ್ಡ್ ಲಾ ಬೇಸ್ ಮೇಲೆ ಇದೆ. ಸೊ ಯಾವುದೇ ರೀಡರ್ ಲೈಬ್ರರಿಗೆ ಬಂದರೂ ಅವ್ರಿಗೆ ಬೇಕಾಗಿರೋ ಪುಸ್ತಕ ಅವ್ರಿಗೆ ಸಿಗಬೇಕು. ಜೊತೆಗೆ ಎಲ್ಲ ಪುಸ್ತಕಗಳೂ ಅವ್ರವ್ರದೇ ರೀಡರ್ನ ಅದು ಕಂಡುಕೋಬೇಕು ಅಂತ ಹೇಳಿದರೆ ಈಚ್ ಬುಕ್ ಆಫ್ ದ ಲೈಬ್ರರಿ ವಿಚ್ ಇಸ್ ಪ್ರಕ್ಯೂರ್ಡ್ ಫಾರ್ ದ ಯೂಸ್ ಆಫ್ ದ ಲೈಬ್ರರಿ ಶುಡ್ ಬಿ ಯುಟಿಲೈಸ್ಡ್ ಬೈ ದ ರೀಡರ್ಸ್ and they should get their documents so that no books goes waste. Waste in the sense, books doesn't go waste, but the information in the book will go waste if there is no reader who comes and sees or comes and reads that particular book. So ಅದು ಆಗಬಾರ್ದು ಅಂತ ಹೇಳಿದರೆ ಪ್ರತಿಯೊಂದು ಡಾಕ್ಯುಮೆಂಟ್ಗೂ ಅದರದೇ ಆದ ರೀಡರ್ಸ್ ಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ವಿ ಆಸ್ ಅ ಲೈಬ್ರರಿಯನ್, ಅ ಕ್ಯಾಟಲಾಗರ್ ಶುಡ್ ಪ್ರಿಪೇರ್ ಕ್ರಾಸ್ ರೆಫರೆನ್ಸ್ ಎಂಟ್ರೀಸ್. ಸೊ ಕ್ರಾಸ್ ರೆಫರೆನ್ಸ್ ಎಂಟ್ರೀಸ್ ಮಾಡಿದಾಗ ರೀಡರ್ಸ್ಗೆ ಯಾವ ಯಾವ ಪುಸ್ತಕಗಳು ಅವ್ರಿಗೆ ಬೇಕಾಗಿದೆ ಅನ್ನೋದನ್ನು ಅವರು ತಿಳ್ಕೊಳ್ಳಿಕ್ಕೆ ಒಂದು ಐಡಿಯಾ ಸಿಗುತ್ತೆ. ಸೊ ಗಿವ್ ಮಚ್ ಆಫ್ ಕ್ರಾಸ್ ರೆಫರೆನ್ಸ್ ಎಂಟ್ರೀಸ್ so that the each document will be secured for its reader. Then next, save the time of the reader. This we all know, nobody likes to waste our time. ಹೌದಾ ಮಕ್ಕಳೇ? ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಇಲ್ಲ. Time is precious, right? Every second of our life is very, very precious. Once you leave that particular time, you will not be able to get it again in your lifetime. So don't waste your time. In the same way, when a reader comes to a library, we should not waste his time. So ಅವರ ಟೈಮ್ ವೇಸ್ಟ್ ಆಗಬಾರ್ದು ಅಂತ ಹೇಳಿದರೆ ನಾವೇನು ಮಾಡಬೇಕು, ಕ್ಯಾಟಲಾಗ್ಸನ್ನು ಹೆಂಗೆ ಪ್ರಿಪೇರ್ ಮಾಡಬೇಕು, ದಟ್ the finding of the catalog or the arrangement of the catalog should not ಕನ್ಫ್ಯೂಸ್ ದ ರೀಡರ್ಸ್. ಅವ್ರಿಗೆ ಈಸಿಯಾಗಿ ಅರೇಂಜ್ಮೆಂಟ್ಸನ್ನು ಹೇಳ್ಕೊಡ್ಬೇಕಾಗುತ್ತೆ, ಅಥವಾ ಕ್ಯಾಟಲಾಗನ್ನು ಯಾವ ಥರ ಯೂಸ್ ಮಾಡಬಹುದು ಅನ್ನೋದನ್ನು ಫಸ್ಟೇ ಲೈಬ್ರರಿಯನ್ಸ್ ಏನು ಮಾಡಬೇಕು, ಆ ಪರ್ಟಿಕ್ಯುಲರ್ ರೀಡರ್ಗೆ ಟ್ರೈನ್ ಮಾಡಬೇಕಾಗುತ್ತೆ. ಸೊ ವೆನ್ ಯು ಫಾರ್ ದ ಫಸ್ಟ್ ಟೈಮ್ ವೆನ್ ದ ರೀಡರ್ ಕಮ್ ಟು ದ ಲೈಬ್ರರಿ, ಅವರಿಗೆ ನೀವು ಟ್ರೈನಿಂಗ್ ಕೊಡಬೇಕು. ನೀವು ಅಂತ ಹೇಳಿದರೆ ನೀವು ನೆಕ್ಸ್ಟು ಲೈಬ್ರರಿಯನ್ಸ್, ಹೌದಾ? ಸೊ ಈಗ ನೀವು ಪಾಠ ಕೇಳ್ಕೊತಾ ಇದ್ರೆ ನೆಕ್ಸ್ಟು ಯು ವಿಲ್ ಬಿಕಮ್ ಅ ಲೈಬ್ರರಿಯನ್. ಸೊ ದ ಫಸ್ಟ್ ಆ್ಯಂಡ್ ದ ಫೋರ್ಮೋಸ್ಟ್ ಫಂಕ್ಷನ್ ಆಫ್ ಯೋರ್ಸ್ is to train the readers how to use the catalog.
ಕ್ಯಾಟಲಾಗನ್ನು ಯಾವ ಥರ ಸರ್ಚ್ ಮಾಡಬೇಕು, ಆಥರ್ ಕ್ಯಾಟಲಾಗ್ ಅಂದರೆ ಏನು, ಟೈಟಲ್ ಕ್ಯಾಟಲಾಗ್ ಅಂದರೆ ಏನು, ಸಬ್ಜೆಕ್ಟ್ ಕ್ಯಾಟಲಾಗ್ ಅಂದರೆ ಏನು ಅನ್ನೋದನ್ನು ನೀವು ಅವರಿಗೆ ಹೇಳಬೇಕಾಗುತ್ತೆ. ಯಾಕಂದರೆ ಪ್ರತಿ ರೀಡರ್ಸ್ಗೂ ಗೊತ್ತಾಗಲ್ಲ ಲೈಬ್ರರಿಗೆ ಬಂದಾಗ ಕ್ಯಾಟಲಾಗ್ ಹೆಂಗೆ ಯೂಸ್ ಮಾಡೋದು ಅಂತ. ದೇರ್ ಆರ್ ಸೋ ಮೆನಿ ಪರ್ಸನ್ಸ್ who are habitual readers to the library and they know how to use the catalog, but when the readers for the first time come to the library, you as a librarian should prepare the readers to first use the catalog. This is a most important work which you have to do. ಆಯಿತಾ? ಸೊ ಫಸ್ಟ್ ಏನು ಮಾಡಬೇಕು, ಅವ್ರಿಗೆ ಕ್ಯಾಟಲಾಗ್ಸನ್ನು ಹೆಂಗೆ ಯೂಸ್ ಮಾಡೋದು, ಕ್ಯಾಟಲಾಗ್ ಮೂಲಕ ಯಾವ ಪುಸ್ತಕ ಬೇಕು ಅನ್ನೋದನ್ನು ಹೆಂಗೆ ಅವ್ರು ಸರ್ಚ್ ಮಾಡೋದು, ಅವ್ರಿಗೆ ಟೈಟಲ್ ಗೊತ್ತಿದ್ರೆ ಹೆಂಗೆ ಸರ್ಚ್ ಮಾಡೋದು, ಆಥರ್ ಗೊತ್ತಿದ್ರೆ ಹೆಂಗೆ ಸರ್ಚ್ ಮಾಡೋದು, ಸಬ್ಜೆಕ್ಟ್ ಗೊತ್ತಿದ್ರೆ ಹೆಂಗೆ ಸರ್ಚ್ ಮಾಡೋದು ಅಂತ ಹೇಳಿಕೊಟ್ರೆ ಅವರ ಟೈಮನ್ನು ನೀವು ಸೇವ್ ಮಾಡ್ತೀರಾ. ಸೊ ಒನ್ಸ್ ದ ರೀಡರ್ ಕಮ್ಸ್ ಟು ನೋ ಹೌ ಟು ಯೂಸ್ ದಿ ಕ್ಯಾಟಲಾಗ್, he will not go directly to the shelf. As I told you in the previous classes, when for example ನೀವೇನೆ ಲೈಬ್ರಿಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, 5 laws of library science ಪುಸ್ತಕನ ಹುಡುಕ್ತೀರಾ, ಶೆಲ್ಫಲ್ಲಿ ಹುಡುಕಿದಾಗ ನಿಮಗೆ ಗೊತ್ತಾಗುತ್ತೆ ಆ ಪುಸ್ತಕ ಇಲ್ಲ ಅಂತ ಹೇಳಿದೆ. ವೆನ್ ಯು ಆಸ್ಕ್ ದ ಲೈಬ್ರರಿಯನ್ ಟೆಲ್ಸ್, ಇಲ್ಲ ಸರ್ ಆ ಪುಸ್ತಕ ನಾವು ತರಿಸೇ ಇಲ್ಲ ಅಂತ ಹೇಳಿ. ಈಗ ನೀವು ಬೇಕಾದರೆ ಒಂದು ಇಫ್ ಯು ಗಿವ್ ಎ in writing that you want this particular book, we will select that book ಅಂತ ಹೇಳ್ತಾರೆ. ಹೌದಾ? ಸೊ ಆವಾಗ ನಿಮ್ಗೆ ಏನು ಅನಿಸುತ್ತೆ, ಅಯ್ಯೋ ಈ ಪುಸ್ತಕ ಇಲ್ಲದೆ ನಾನು ಇಷ್ಟೊತ್ತು ಹುಡುಕಿದ್ನಲ್ಲಪ್ಪ, ಎಷ್ಟು ಟೈಮ್ ವೇಸ್ಟ್ ಆಯಿತು ನನಗೆ ಅಂತ ಅನಿಸುತ್ತೆ. ಅದರ ಬದಲಿಗೆ ಇಫ್ ಯು ನೋ ಹೌ ಟು ಯೂಸ್ ದ ಕ್ಯಾಟಲಾಗ್, ನೀವೇನು ಮಾಡ್ತಾಯಿದ್ರಿ, ಕ್ಯಾಟಲಾಗನ್ನು ಫಸ್ಟ್ ಹುಡುಕ್ತಾ ಇದ್ರಿ. ಕ್ಯಾಟಲಾಗಿಂಗ್ ಹುಡುಕಿದಾಗ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವ್ರು ಬರೆದ 5 laws of library ಪುಸ್ತಕ ಅದು ಕಾರ್ಡು ಕ್ಯಾಟಲಾಗಿಂಗಲ್ಲಿ ಇತ್ತು ಅಂತ ಹೇಳಿದರೆ ಆ ಪುಸ್ತಕ ಲೈಬ್ರರಿಯಲ್ಲಿ ಇದೆ ಅಂತ ಅರ್ಥ. ಆ ಪುಸ್ತಕ ಇಲ್ಲ, ಆ ಪರ್ಟಿಕ್ಯುಲರ್ ಪುಸ್ತಕದ್ದು ಕಾರ್ಡ್ ಇಲ್ಲ ಕ್ಯಾಟಲಾಗಿಂಗಲ್ಲಿ ಅಂತ ಹೇಳಿದರೆ ನೀವೇನು ಮಾಡ್ತಾಯಿದ್ರಿ, ಓ ಈ ಪುಸ್ತಕ ಇಲ್ಲ ಲೈಬ್ರರಿಯಲ್ಲಿ ಅಂತ ಅರ್ಥ ಮಾಡ್ಕೋತಾ ಇದ್ರಿ. ಅಲ್ಲಿಗೆ ನೀವು ಸ್ಟಾರ್ಟಿಂಗಲ್ಲೇ ನಿಮ್ಮ ಟೈಮನ್ನು ಸೇವ್ ಮಾಡ್ಕೋತಾ ಇದ್ರಿ. ಹೌದು ಅಲ್ವಾ? ನಿಮ್ಮ ಟೈಮಲ್ಲಿ ಸೇವ್ ಆಗುತ್ತೆ, ರೈಟ್? ಸೊ ಇದನ್ನು ನೀವು ಸೇವ್ ಮಾಡಬೇಕು, ದಟ್ ಇಸ್ ಟೈಮನ್ನು ಸೇವ್ ಮಾಡಬೇಕು ಅಂತ ಹೇಳಿದರೆ ಯು ನೀಡ್ ಟು ನೋ ಅಬೌಟ್ ದಿ ಲೈಬ್ರರಿ ಕ್ಯಾಟಲಾಗಿಂಗ್ ಆ್ಯಂಡ್ ಹೌ ಟು ಯೂಸ್ ದಿ ಲೈಬ್ರರಿ ಕ್ಯಾಟಲಾಗಿಂಗ್. So it is the most important work or most important objective is to save the time of the readers, because every single minute of a reader is very, very precious. You cannot waste the time of the readers. There might be many type of readers who come to your library. There might be scientists who come to your library. There might be public who come to your library. Students ಬರ್ತಾರೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತಹ ನೀಡ್ಸ್ ಇರುತ್ತೆ. ಅವರ ಟೈಮನ್ನು ವೇಸ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಳ್ಳೆ ಕ್ಯಾಟಲಾಗ್ಸ್ನ ಪ್ರಿಪೇರ್ ಮಾಡಬೇಕು. ಒಳ್ಳೆ ಕ್ಯಾಟಲಾಗ್ ಅಂತ ಹೇಳಿದರೆ ವಿಚ್ ಈಸ್ according to the objectives set by Charles Sammy Cutter and Dr. S.R. Ranganathan. Then the next one tells, save the time of the reader, and for this purpose save the time of the staff. Here a good catalog will not only save the time of the readers but also it saves the time of the staff. So as I told you, when a reader comes to the library, if he comes to the librarian and keep on asking questions, ಮೇಡಮ್ ಈ ಪುಸ್ತಕ ಎಲ್ಲಿದೆ, ಈ ಪುಸ್ತಕನ ನೀವು ತರಿಸಿದ್ದೀರಾ, ಅದು ಯಾವ ಶೆಲ್ಫಲ್ಲಿದೆ, ಹಂಗೆ ಹಿಂಗೆ ಅಂತ ನಿಮ್ಮ ಜೊತೆಗೆ ಅಂದರೆ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದರೆ ಯು ವಿಲ್ ಬಿ ವೇಸ್ಟಿಂಗ್ ಯುವರ್ ಟೈಮ್ ಆಲ್ಸೋ ಇನ್ ಆ್ಯಕ್ಚುಲಿ ಎಕ್ಸ್ಪ್ರೆಸಿಂಗ್ ವೇರ್ ಇಟ್ ಇಸ್ ಆರ್ ಆ್ಯಕ್ಚುಲಿ ಟೆಲಿಂಗ್ ವೇರ್ ಇಟ್ ಇಸ್ ಅಂತ ಹೇಳಿ. ಅದು ಮಾತ್ರ ಅಲ್ಲ, ದೇರ್ ವಿಲ್ ಬಿ ಲಾಟ್ ಆಫ್ ವರ್ಕ್ ಫಾರ್ ದಿ ಸ್ಟಾಫ್. ಹೌದಾ? There is lot of work for the staff. Not only reader, you should answer the readers questions or queries, but there will be lot other works which you have to do in other sections of the libraries also to save the time of yourself. That is, save the time of the staff. A good cataloging will help you. ಓಕೆ, ಸೊ ಆ ಟೈಮು ಆ ಸ್ಟಾಫ್ಗೆ ಸಿಕ್ಕುವಂಥ ಆ ಟೈಮನ್ನು ಬೇರೆ ರೀಡರ್ಸ್ಗೆ ರೆಫರೆನ್ಸ್ ಕ್ವೈರೀಸನ್ನು ಆನ್ಸರ್ ಮಾಡಲಿಕ್ಕೋ ಅಥವಾ ಬೇರೆ ಲೈಬ್ರರಿ ಕೆಲಸನ ಮಾಡಲಿಕ್ಕೆ ಅವರು ಉಪಯೋಗಿಸ್ಕೋಬಹುದು. ಸೊ ಅಕಾರ್ಡಿಂಗ್ ಟು Dr. S.R. Ranganathan, he tells, save the time of the reader, and for this purpose, if you want to save the time of the reader, you should set the catalog or prepare the catalog in such a way that reader will understand the catalog. No question of confusion for the readers. ಅವರು ಹುಡುಕಿದ ತಕ್ಷಣ ಅವ್ರಿಗೆ ಪಟ್ಟಂತ ಅವ್ರಿಗೆ ಬಿಬ್ಲಿಯೋಗ್ರಾಫಿಕಲ್ ಡೀಟೇಲ್ಸ್ ಗೊತ್ತಾಗಬೇಕು. ಓ ಆಥರ್ ಅಂದರೆ
ಆಥರ್ ಎಂಟ್ರಿಯಲ್ಲಿ ಹೋದರೆ ನಮಗೆ ಆಥರ್ ಬಗ್ಗೆ ಡೀಟೇಲ್ ಸಿಕ್ಕುತ್ತೆ. ಟೈಟಲ್ ಎಂಟ್ರಿಗೆ ಹೋದರೆ ನನಗೆ ಟೈಟಲ್ ಬಗ್ಗೆ ಡೀಟೇಲ್ ಸಿಕ್ಕುತ್ತೆ. ಅಂದರೆ ಟೈಟಲ್ ಎಂಟ್ರಿಯಲ್ಲಿ ನನಗೆ ನಾನು ಹುಡುಕ್ತಾ ಇರೋ ಟೈಟಲ್ಗೆ ನನಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಗೊತ್ತಾಗಬೇಕು. ಸೊ ಕ್ಯಾಟಲಾಗಿಂಗಲ್ಲಿ ನೀವು ಎಂಟ್ರಿ ಮಾಡಬೇಕಾದ್ರೆ ಬಿಬ್ಲಿಯೋಗ್ರಾಫಿಕಲ್ ಡೀಟೇಲ್ಸ್ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್. ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಎಂಟ್ರಿಂಗ್ ದಿ ಡೀಟೇಲ್ಸ್ ಇನ್ ದಿ ಕ್ಯಾಟಲಾಗ್. ಸೊ ಬಿಬ್ಲಿಯೋಗ್ರಾಫಿಕಲ್ ಡೀಟೇಲ್ಸನ್ನು ನೋಡಿ ರೀಡರ್ಸು ಅವ್ರಿಗೆ ಬೇಕಾಗಿರುವಂತಹ ಪುಸ್ತಕಗಳನ್ನು ಶೆಲ್ಫ್ಗೆ ಹೋಗಿ ತಗೋತಾರೆ. ವೆನ್ ದೇ ಗೋ ಟು ದ ಶೆಲ್ಫ್, ಸಮ್ಟೈಮ್ಸ್ ಆ ಪುಸ್ತಕ ಇಲ್ಲದೆ ಇರ್ಬೋದು. ಆಗ ಮತ್ತೆ ಅವ್ರು ಸ್ಟಾಫನ್ನು ಬಂದು ಕೇಳ್ತಾರೆ, ಸ್ಟಾಫು ಆ ಪುಸ್ತಕ ಸರ್ಕ್ಯುಲೇಷನಲ್ಲಿ ಇದೆಯಾ ಅಥವಾ ಯಾರಾದರೂ ಅದ್ರ ಬೈಂಡಿಂಗಲ್ಲಿ ಇದೆಯಾ ಏನು ಅಂತ ಹೇಳಿ ಡೀಟೇಲ್ಸನ್ನು ಹೇಳ್ಬೋದು. ಸರ್ಕ್ಯುಲೇಷನಲ್ಲಿ ಇತ್ತು ಅಂತ ಹೇಳಿದರೆ ದೇ ಕ್ಯಾನ್ ಗಿವ್ ಇನ್ಫಾರ್ಮೇಷನ್ ಟೆಲಿಂಗ್ ದಟ್ ನೀವು ಸರ್ಕ್ಯುಲೇಷನಲ್ಲಿ ಇದೆ ಆ ಪುಸ್ತಕ, ಯು ಕ್ಯಾನ್ ರಿಸರ್ವ್ ದಟ್ ಪರ್ಟಿಕ್ಯುಲರ್ ಬುಕ್. ವೆನ್ ದ ಬುಕ್ ಈಸ್ ರಿಟರ್ನ್ ಬ್ಯಾಕ್ ವಿ ವಿಲ್ get it to the notice of yourself. Right? So the objectives of Ranganathan is stated in this way. Artha aita makle? So the objectives of Dr. S.R. Ranganathan is basically based on the light of 5 laws of library science, which you have to understand. Now next we will go to the multiple choice questions. We will discuss what we studied in this session. We will go to the MCQ questions. The first one tells there are dash laws of library science. Can you guess? Yes? Good. Right. There are 5 laws of library science. First ನಾವು ನೋಡಿದ್ದೀವಿ 5 laws of library science. ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರು ಬರೆದಿರೋದು ತುಂಬಾ ಇಂಪಾರ್ಟೆಂಟ್ ಆದಂತಹ ಲಾಸ್. So there are 5 laws of library science. The next, disclose to every dash his or her documents. Disclose to every dash his or her documents. So this is from the objectives of Dr. S.R. Ranganathan, which is given on library cataloging. Disclose to every staff, disclose to every reader, disclose to both A and B, disclose to none of them. Can you tell the answer, girls? Okay, it is disclose to every reader his or her documents. Disclose to every reader his or her documents. Then the third one tells save the time of the readers and dash staff, clientele, patron, all of the above. Yaru? Save the time of the readers and staff, clientele, patrona, all of the above. Yes, it is save the time of the readers and staff. Next, 5 laws of library science was enunciated by dash. 5 laws of library science was enunciated by dash. Yaru? Shane Gupta, C.A. Cutter, Dr. S.R. Ranganathan, Vishwanathan. Yavadu makle? Yavadu correct answer? Good. It is Dr. S.R. Ranganathan. 5 laws of library science was enunciated by Dr. S.R. Ranganathan. You all know very well that Dr. S.R. Ranganathan is considered as the father of library science. Right? Then we have a descriptive question here. Write the objectives of library catalog as stated by Dr. S.R. Ranganathan. So here you will be writing about the 4 objectives which were given by Dr. S.R. Ranganathan in a very brief way. Artha aita makle? Today's session artha aita? Today's session what we discussed? We discussed about the objectives of Charles Hammy Cutter and objectives which were stated by Dr. S.R. Ranganathan. So we had a recap of Charles Hammy Cutter's objectives, and in detail we studied about the Ranganathan's objectives of library cataloging. Have a happy day. Thank you.